ನಮ್ಮ ಜನ ಯಾರಾದ್ರೂ ರಿಯಲ್ ಕಂಟೆಂಟ್ ಕ್ರಿಯೇಟರ್ ಇದ್ರೆ ಅವ್ರನ್ನ ಫಾಲೋ ಮಾಡಕ್ 1000 ಸಲ ಯೋಚನೆ ಮಾಡ್ತಾರ. ಅದ ಯಾರ್ದಾದ್ರೂ ಒಂದು ವಿಡಿಯೋ ವೈರಲ್ ಆಯ್ತು ಅಂದ್ರೆ ಅದ ಕಂಟೆಂಟ್ ಇರ್ಲಿ ಇಲ್ದಂಗಿರ್ಲಿ ಐಡಿ ಹುಡುಕೊಂಡೋಗಿ ಫಾಲೋ ಮಾಡ್ತಾರ. ಮೊನ್ನೆ ಒಂದ್ ಹುಡುಗಿ ಹೂವಿನ ಬಾಣದಂತೆ ಅಂತ ವಿಚಿತ್ರವಾಗಿ ಸಾಂಗ್ ಹೇಳ್ಯಾಳಂತ ಅವಳನ್ನ ತಗೊಂಡೋಗಿ ಟ್ರೆಂಡ್ ನಾಗ ಇಟ್ಟು ಫೇಮಸ್ ಮಾಡಿದ್ರು. ಅಕಿನ 150 ಫಾಲೋವರ್ಸ್ ಇಂದ 50,000 ಫಾಲೋವರ್ಸ್ಗೆ ತಂದಿಟ್ರು. ಅಕಿನ ವೈರಲ್ ಮಾಡೋದಲ್ದ ಅಕ್ಕಿ ಪಕ್ಕಕ್ಕೆ ಯಾವ್ದೋ ಒಂದು ಹುಡುಗಿ ಚಂದ ಇದ್ಲು ಅಂತ ಅಕ್ಕಿನ್ನೂ ವೈರಲ್ ಮಾಡಿ ಈಗ ಅವಳದು ಅಕೌಂಟ್ 21,000 ಫಾಲೋವರ್ಸ್ ಮಾಡಿಟ್ಟಾರ. ಅವ್ರು ನೋಡಿದ್ರ ಅವ್ರವ್ರ ವಿಡಿಯೋಸ್ ಯಾರ್ಯಾರು ಅಪ್ಲೋಡ್ ಮಾಡ್ಯಾರ ಆ ವಿಡಿಯೋ ಒಳಗೆ ಎಲ್ಲಾ ಫಾಲೋ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕಾಮೆಂಟ್ ಹೋಗ್ದು ಪ್ರಮೋಷನ್ ಬೇರೆ ತಗೊಳಕತ್ತಾರ. ಅವನವ್ನು ಇವ್ರಿಗೆ ಇಷ್ಟು ಫಾಲೋವರ್ಸ್ ಬಂದಾಗಿಂದ ಸೋಷಿಯಲ್ ಮೀಡಿಯಾ ಹುಚ್ಚಿಡ್ಸ್ಕೊಂಡ್ಬಿಟ್ಟಾರ. ಇನ್ ಪೋಸ್ಟ್ ಹಾಕ್ಲಿರ ಅನ್ಫಾಲೋ ಮಾಡ್ಬಿಡ್ತಾರ ಅನ್ನೋ ಸಂಕಟಕ್ಕೆ ಸುಮ್ನ ಸಿಕ್ ಫೋಟೋನ ಪೋಸ್ಟ್ ಮಾಡ್ಕೊಂತ ಕೂತ್ ಬಿಟ್ರ. ಇನ್ನು ಈ ಮೀಡಿಯಾಗಳಂತೂ ಯಾರ ಟ್ರೆಂಡ್ನ್ಯಾಗ ಬರ್ತಾರ ಅವ್ರಿಗೆ ಮೈಕ್ ಹಿಡಿದ್ ಬಿಡುದು ಅವನವನು ಅಷ್ಟು ಬರ್ಗೆಟ್ ನಿಂತಾರ. ಇತ್ತೀಚೆಗೆ ಉಡುಪಿ ಒಳಗ ದೀಕ್ಷಾ ಅಂತೇಳಿ ಒಬ್ರು 9 ದಿನ ಅಂದ್ರೆ ಬರೋಬ್ಬರಿ 216 ಗಂಟೆಗಳ ಕಾಲ ಭರತನಾಟ್ಯ ಮಾಡಿ ವರ್ಲ್ಡ್ ರೆಕಾರ್ಡ್ ಮಾಡ್ಯಾರ. ನಮ್ಮ ಕರ್ನಾಟಕ ಹೆಮ್ಮೆ ಪಡೋ ತರ ಮಾಡ್ಯಾರ. ಒಂದು ಸಲ ಇವ್ರ ಕಾಲ್ಗಳನ್ನ ನೋಡ್ರಿ. ಇಷ್ಟು ಕಷ್ಟಪಟ್ಟ ಟ್ಯಾಲೆಂಟ್ ಮುಂದ ಅದೆಷ್ಟು ಮೀಡಿಯಾ ಮೈಕ್ ಹಿಡಿದ್ರಿ. ನೋ ವೇ. ಒಂದು ವಿಡಿಯೋಕ್ಕೆ ಅಷ್ಟು ಫಾಲೋ ಮಾಡಿ ಅವ್ರನ್ನ ತಗೊಂಡೋಗಿ ಸೆಲೆಬ್ರಿಟಿ ರೇಂಜ್ಗೆ ಕೂರ್ಸ್ಯಾರ. ಅವ್ರ ಏನ್ ಮಾಡ್ಬೇಕು, ನೆಕ್ಸ್ಟ್ ಕಂಟೆಂಟ್ ಏನ್ ಹಾಕ್ಬೇಕಂತ ಗೊತ್ತಾಗ್ದ ಸುಮ್ಮನೆ ಯಾವ್ದೋ ಒಂದು ಪೋಸ್ಟ್ ಹೋಗೇನಂತ ಕ್ರಿಂಜ್ ಆಗಿ ಪೋಸ್ಟ್ ಮಾಡ್ಕೊಂಡು ಹೋಗ್ತಾರ. ಅಲ್ಲಿಗೆ ಇನ್ನೂ ಟ್ರೋಲ್ ಆಗಿ ಜನ ಅವ್ರ ಮೇಲೆ ಬ್ಯಾಡ್ ಒಪಿನಿಯನ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು ಅಂದ್ರ ಫುಲ್ ಮಾನಸಿಕ ಆಗಿ ಡಿಪ್ರೆಷನ್ ಹೋಗೋದಂತೂ. ಸೊ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಒಂದು ನಶೆ ಇದ್ದಂಗ. ಸೊ ಈ ಟ್ರೆಂಡ್ ಅನ್ನೋ ನಶೆ ಏರ್ತು ಅಂದ್ರೆ ನಿಮ್ಮನ್ನ ಹುಚ್ಚ ಹಿಡಿಸಿ ನಿಮ್ಮ ಜೀವನ ಹಾಳು ಮಾಡ್ತೈತಿ. ಸೊ ನಿಮ್ಗೂ ಆತರ ಆಗೋದ್ ಬೇಡ. ಈಗ ಫೇಮಸ್ ಆಗಿರಿ ಪರವಾಗಿಲ್ಲ, ಆದ್ರೆ ಇದನ್ನ ಯೂಸ್ ಮಾಡ್ಕೋರಿ, ಇಲ್ಲಾಂದ್ರೆ ಈಗ ದೂರ ಸರ್ದ್ ಬಿಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮಾತಾಡ್ತೀರಿ ಕಾಲ ಕೆಟ್ಟಿಲ್ಲಪ್ಪ ನಿಮ್ಮ ತಲೆ ಕೆಟ್ಟೈತೆ.